ಎಲ್ರಿಗೂ ಇವತ್ತು ಬೆಳಿಗ್ಗೆನೆ ನಾನು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಇವತ್ತು ನಾನು ಏನೇನೆಲ್ಲ ತಿಂತಾ ಇದ್ದೀನಿ, ಯಾವ ರೀತಿಯಾದಂತಹ ರೆಸಿಪೀಸ್ ಅನ್ನ ಟ್ರೈ ಮಾಡ್ತಾ ಇದ್ದೀನಿ ಆರೋಗ್ಯಕರವಾಗಿ ಅನ್ನುವಂಥದ್ದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು 70 kg ಇಂದ 57 kg ವರೆಗೂ ಕೂಡ ತೂಕವನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಅಂತ ಅಂದ್ರೆ ನಾನು ಡಯಟ್ ಮಾಡಿನೇ ಅಂತ ಹೇಳಬಹುದು. ಸೊ ಯಾವ ರೀತಿ ಡಯಟ್ ಅಂತ ಅಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಏನೋ ಆಹಾರವನ್ನ ಬಿಡುವಂಥದ್ದು, ಇಲ್ಲ ರಾಗಿ ಗಂಜಿನೋ ಈ ರೀತಿ ಕಡಿಮೆ ಇಲ್ಲ ಯಾವುದೋ ಒಂದು ಮಾಲ್ಟ್ ರೀತಿಯಾಗಿ ಕುಡಿಯೋದು, ಈ ರೀತಿ ಅಲ್ಲ ಡಯಟ್ ಅಂತ ತಗೊಂಡ್ರೆ. ಡಯಟ್ ಅಂತಂದ್ರೆ ಒಂದು ಆಹಾರ ಪದ್ಧತಿ. ನೀವು ಕಡಿಮೆ ತಿನ್ನುವಂತಹ ಬರದಲ್ಲಿ, ತೂಕ ಕಡಿಮೆ ಆಗ್ಬೇಕು ಅನ್ನುವಂತಹ ಬರದಲ್ಲಿ ಕಡಿಮೆ ತಿನ್ಬಿಟ್ಟು ಪೌಷ್ಟಿಕಾಂಶ ಇಲ್ದಲೇ ಇರುವಂತ ರೀತಿ ಆಹಾರಗಳನ್ನ ತಿನ್ಬಿಟ್ಟು ತೂಕ ಕಡಿಮೆ ಮಾಡ್ಕೊಂಡ್ರೆ ಅದರಿಂದ ನಷ್ಟ ನಿಮ್ಗೆನೆ ಅಂತ ಹೇಳ್ಬಹುದು. ಯಾಕೆ ಅಂತ ಅಂದ್ರೆ ನೀವೇನ್ ಕಳ್ಕೊಳ್ತೀರಾ, ಮಸಲ್ ಕೂಡ ಕಳ್ಕೊಳ್ತೀರಾ, ಎಷ್ಟೊಂದು ಡಿಫಿಷಿಯನ್ಸೀಸ್ ಕೊರತೆಗಳು ನಿಮ್ಮ ದೇಹದಲ್ಲಿ ಆಗುತ್ತೆ, ಅದರಿಂದ ಬೇರೆ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಹಾಗಾಗಿ ಆ ರೀತಿಯಾಗಿ ಮಾಡ್ಕೋಬೇಡಿ. ಮನೆಯಲ್ಲಿನೇ ಏನು ಆಹಾರವನ್ನ ತಿಂತೀರಾ ಅದರಲ್ಲಿ ಕೆಲವೊಂದಷ್ಟು ಚೇಂಜಸ್ ಅನ್ನ ಮಾಡ್ಕೊಳ್ಳೋದ್ರ ಮೂಲಕ ನೀವು ಆರಾಮಾಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದು ಹೇಗೆ ಅನ್ನುವಂಥದ್ದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ವಾ ವಿಡಿಯೋಸ್ ಅನ್ನ, ನೀವು ನೋಡಬಹುದು. ಯಾಕೆ ನಾನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ನಾನು ಮಾಸ್ಟರ್ಸ್ ಅನ್ನ ನ್ಯೂಟ್ರಿಷನ್ ಅಲ್ಲಿನೇ ಓದ್ತಾ ಇರುವಂತದ್ದು. ಹಾಗಾಗಿ ಏನೆಲ್ಲ ನಾಲೆಡ್ಜ್ ನನಗಿದೆ ಅದನ್ನ ನಿಮ್ಗೂ ಕೂಡ ತಿಳಿಸ್ಕೊಡೋಣ ಅನ್ನೋಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಟೈಮ್ ಅಂತೂ ವೇಸ್ಟ್ ಮಾಡೋದಿಲ್ಲ, ನಿಮ್ಗೆ ಹೇಳ್ಕೊಡ್ತೇನೆ ಏನೇನೆಲ್ಲ ತಿನ್ಬಹುದು. ಇದೇ ರೀತಿಯಾಗಿ ಡೈಲಿ ನೋಡ್ತಾ ಇರಿ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತೂ ಕೊಡೋದಕ್ಕೆ ಆಗೋದಿಲ್ಲ. ಸೊ ಡೈಲಿ ಇಷ್ಟಿಷ್ಟು ನೀವು ಕೂಡ ತಿಳ್ಕೊಳ್ಬಹುದು. ಸೊ ಇವತ್ತು ನನ್ನ ತೂಕ ಎಷ್ಟಿದೆ ಅಂತಂದ್ರೆ ಕರೆಕ್ಟ್ ಆಗಿ 57.7 kg ಇರುವಂತದ್ದು. ಸೊ ನೆಕ್ಸ್ಟ್ ಎವ್ರಿ ಡೇ ನಾನು ನನ್ನ ಒಂದು ತೂಕ ಎಷ್ಟಿದೆ ಅನ್ನುವಂಥದ್ದನ್ನ ಅಪ್ಲೋಡ್ ಮಾಡ್ತೀನಿ. ನಾನು ಇಲ್ಲಿವರೆಗೂ ಡಯಟ್ ಮಾಡ್ತಾ ಇರ್ತೀನಲ್ವಾ, ಅಂದ್ರೆ ಕ್ಯಾಲೋರಿ ಡೆಫಿಸಿಟ್ಗೆ ಹೋಗ್ತೀನಿ. ಅಂದ್ರೆ ನೀವು ಕೂಡ ಅದೇ ಮಾಡಬೇಕು ಅಂತ. ನಿಮ್ಗೆ ಮೇಂಟೆನೆನ್ಸ್ ಕ್ಯಾಲೋರಿ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮಾಡಿ ತೂಕವನ್ನ ಕಡಿಮೆ ಮಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ತೀರಾ ಕಡಿಮೆ ತಿನ್ನುವಂಥದ್ದು ಈ ರೀತಿ ಮಾಡ್ಕೊಂಡು ಆಹಾರದ ಸಮಸ್ಯೆಗಳಂತೂ ಬರ್ಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ನೋಡಿ, ಯಾವುದೇ ಆರೋಗ್ಯದ ಸಮಸ್ಯೆ ಇರಬಹುದು, PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬಹುದು, ಅಥವಾ ಡಯಾಬಿಟೀಸ್ ಬಂದಿದೆ, ನಿಮ್ಗೆ ಶುಗರ್ ಇದೆ, BP ಇದೆ, ಗ್ಯಾಸ್ಟ್ರಿಕ್ ಇದೆ, ಎಲ್ಲದಕ್ಕೂ ಕೂಡ ನೀವು ಮೊದಲನೆಯದಾಗಿ ಆಹಾರದಿಂದ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದನ್ನ ತಿಳ್ಕೊಳ್ಳಿ ಯಾವ ರೀತಿಯಾಗಿ ಅಂತ. ಯಾರೋ ಒಬ್ರು ಹೇಳ್ಬಿಟ್ರು ಇದನ್ನ ತಿನ್ಬಾರ್ದಂತೆ, ಯಾರೋ ಒಬ್ರು ಹೇಳಿದ್ರು ಇದನ್ನ ತಿನ್ಬೇಕಂತೆ, ಆ ರೀತಿ ಜನ ಹೇಳಿರೋ ಅಂತದನ್ನ ನಂಬೋದಲ್ಲ. ಅವ್ರು ಅದ್ರ ಬಗ್ಗೆ ಓದ್ತಾ ಇದಾರ, ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅದ್ರ ಬಗ್ಗೆ, ಅದನ್ನ ನೀವು ತಿಳ್ಕೊಳ್ಬೇಕು. ಅದಾದ್ಮೇಲೆ ಅದನ್ನ ನೀವು ಫಾಲೋ ಮಾಡ್ಬೇಕಾಗಿ ಇರತ್ತೆ. ನೋಡಿ, ಮನೆಯ ಗೃಹಿಣಿ ಯಾರು ಅಡಿಗೆ ಮಾಡ್ತಾರೆ ಅಲ್ವಾ, ಅವರಿಗೆ ಕರೆಕ್ಟ್ ಆಗಿ ನಾಲೆಡ್ಜ್ ಇತ್ತು ಅಂತ ಅಂದ್ರೆ ಅವರ ಮನೇಲಿರುವಂತವರೆಲ್ಲ ಕೂಡ ಆರೋಗ್ಯಕರವಾಗಿ ಇರಬಹುದು. ಹಾಗಾಗಿ ಯೋಚನೆ ಮಾಡಿ ನೋಡಿ, ನಿಮ್ಮ ಮನೆಯವ್ರನ್ನ ಕೂಡ ಆರೋಗ್ಯಕರವಾಗಿ ಇರಿಸಿ. ಈ ರೀತಿಯಾದಂತಹ ರೆಸಿಪೀಸ್ ಅನ್ನ ಟ್ರೈ ಮಾಡ್ಕೊಳ್ತಾ ಇದ್ರೆ ಡೈಲಿ ವೆರೈಟಿ ಆಗು ಕೂಡ ನಿಮ್ಗಿರತ್ತೆ, ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದಾಗಿ ಇರುತ್ತೆ. ಸೊ ನೋಡೋಣ. ಮೊದಲನೇದಾಗಿ ನಾನು ಬೆಳಗ್ಗೆ ಎದ್ದ ನಂತರ ಕುಡಿದಿದ್ದು ಮೆಟಬಾಲಿಸಮ್ ಬೂಸ್ಟ್ ಮಾಡುವಂತಹ ಒಂದು ಡ್ರಿಂಕ್. ಇದರಲ್ಲಿ ನಾನು ಸೋಂಪನ್ನು ಯೂಸ್ ಮಾಡಿದ್ದೀನಿ, ಅದಾದ್ಮೇಲೆ ಲೆಮನ್ ಅನ್ನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಈ ರೀತಿ ಪ್ರತಿದಿನ ಯಾವ್ದಾದ್ರು ಒಂದನ್ನ ಕುಡಿತೀನಿ ಅಂತ ಅಂದ್ರೆ ಒಂದಿನ ಸೋಂಪು ಆಗಿರ್ಬೋದು, ಒಂದಿನ ಜೀರಿಗೆ ಆಗಿರ್ಬೋದು, ಒಂದು ದಿನ ಓಂಕಾಳು, ಈ ರೀತಿ ಬೇರೆ ಚೇಂಜ್ ಮಾಡ್ತಾ ಇರ್ತೀನಿ ಅಂತ ಅಂದ್ರೆ ಕ್ಯಾಲೋರಿ ಬರ್ನ್ ಆಗ್ಬೇಕಲ್ವಾ ಅವತ್ತಿನ ದಿನಕ್ಕೆ, ಅದು ಹೆಲ್ಪ್ ಮಾಡುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ತರದ ಡ್ರಿಂಕ್ಸ್ ಗಳನ್ನ ಕುಡಿದ ತಕ್ಷಣ ನೀವು ಸಣ್ಣ ಆಗೋದಿಲ್ಲ. ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನುವಂಥದ್ದನ್ನ ಮಾಡಬೇಕು, ಆಕ್ಟಿವ್ ಆಗಿ ಇರಬೇಕು. ಅವಾಗ ಇದೇನಾಗುತ್ತೆ, ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ, ನಿಮ್ಮ ಜೀರ್ಣಕ್ರಿಯೆಯನ್ನ ಕೂಡ ಇಂಪ್ರೂವ್ ಮಾಡುತ್ತೆ, ಬ್ಲೋಟಿಂಗ್ ಅನ್ನ ಕಡಿಮೆ ಮಾಡುತ್ತೆ. ಅಂತಂದ್ರೆ ನಿಮ್ಮ ದೇಹದಲ್ಲಿರುವಂತಹ ಜಾಸ್ತಿ ನೀರಿನಂಶವನ್ನ ಅಥವಾ ಉಪ್ಪಿನಾಂಶವನ್ನ ಅದನ್ನ ಏನ್ ಮಾಡುತ್ತೆ, ಫ್ಲಶ್ ಔಟ್ ಮಾಡುತ್ತೆ ಅಂತ ಹೇಳ್ಬೋದು. ಫ್ಯಾಟ್ ಬರ್ನಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಏನಿರುತ್ತೆ ಅಲ್ವಾ, ಅದನ್ನ ಕೂಡ ಸ್ಟೆಬಿಲೈಸ್ ಮಾಡುತ್ತೆ ಅಂತ ಹೇಳ್ಬಹುದು. ಆದ್ರೆ ಇದು ಮಾತ್ರನೇ ವರ್ಕ್ ಆಗೋದಿಲ್ಲ, ಇದ್ರ ಜೊತೆಗೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ಮಾಡಬೇಕು, ಮೂವ್ಮೆಂಟ್ ಇರ್ಲಿ, ಒಳ್ಳೆ ನಿದ್ದೆ ಅನ್ನುವಂಥದ್ದನ್ನ ನೀವು ಮಾಡಬೇಕು. ಅತಿಯಾಗಿ ನೀವು ತಗೊಂಡ್ರೆ ಇನ್ ಕೇಸ್ ಅಸಿಡಿಕ್ ಡ್ರಿಂಕ್ಸ್ ಅನ್ನ ಇವನ್ನೆಲ್ಲ ಜಾಸ್ತಿ ಮಾಡ್ಬಿಟ್ರೆ ಏನಾಗುತ್ತೆ, ಲೆಮನ್ ವಾಟರ್ ಆಗಿರ್ಲಿ, ಆಪಲ್ ಸೈಡರ್ ವಿನೆಗರ್ ಆಗಿರ್ಲಿ, ಇವೆಲ್ಲ ಜಾಸ್ತಿ ಇದು ಮಾಡ್ಬಿಟ್ರೆ ನಿಮ್ಮ ಟೀತ್ ಹಾಳಾಗಬಹುದು, ಸ್ಟಮಕ್ ಲೈನಿಂಗ್ ಕೂಡ ಪ್ರಾಬ್ಲಮ್ ಆಗಬಹುದು. ಅದಕ್ಕೆ ಲಿಮಿಟ್ ಇರ್ಲಿ. ಇನ್ನು ಬ್ರೇಕ್ಫಾಸ್ಟ್ ನಲ್ಲಿ ನಾನ್ ತಗೊಂಡಿದ್ದು ಹೆಸರು ಕಾಳು. ಇದು ಹೆಸರು ಕಾಳು 25 ಗ್ರಾಮ್ಸ್ ನಾನು ರಾತ್ರಿನೇ ಇದನ್ನ ನೆನೆಸಿ ಇಟ್ಟಿದ್ದೆ, ಅದನ್ನ ತಗೊಂಡಿದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಪಾಲಕ್ ಸೊಪ್ಪು, ಮತ್ತೆ ಏನ್ ತಗೊಂಡಿದ್ದೀನಿ ಅಂತ ಅಂದ್ರೆ ಶುಂಠಿ. ಇವಿಷ್ಟನ್ನು ಕೂಡ ಏನ್ ಮಾಡ್ಬೇಕು, ಮಿಕ್ಸರ್ ಜಾರ್ ಅಲ್ಲಿ ಹಾಕೊಂಡು ಅದನ್ನ ರುಬ್ಕೊಳ್ಬೇಕಾಗಿ ಇರುತ್ತೆ. ಒಂದು ಸ್ವಲ್ಪ ಉಪ್ಪು ಮತ್ತೆ ಖಾರವನ್ನ ಹಾಕ್ಬಿಟ್ಟು ರುಬ್ಬಿಟ್ಟು ನಾವು ಬ್ಯಾಟರ್ ಅನ್ನ ರೆಡಿ ಮಾಡ್ಕೊಂಡು ಅದನ್ನ ದೋಸೆ ರೀತಿಯಾಗಿ ಮಾಡಿಟ್ಕೋಬೇಕು. ಹೆಸರು ಕಾಳನ್ನ ವೇಟ್ ಲಾಸ್ ಅಲ್ಲಿ ಯಾಕೆ ಯೂಸ್ ಮಾಡ್ಕೊಳ್ತಾ ಇರುವಂತದ್ದು ಅಂತಂದ್ರೆ ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ, ಮತ್ತೆ ಪ್ರೋಟೀನ್
ಪ್ರೋಟೀನ್ ಕಂಟೆಂಟ್ ಕೂಡ ಇರುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಹಸಿವು ಅನ್ನುವಂಥದ್ದು ಜಾಸ್ತಿ ಆಗೋದಿಲ್ಲ, ಮತ್ತೆ ಫೈಬರ್ ಕಂಟೆಂಟ್ ಕೂಡ ಇದರಲ್ಲಿ ಇರುತ್ತೆ. ಸೊ ನಮಗೆ ಜೀರ್ಣಕ್ರಿಯೆ ಅನ್ನುವಂಥದ್ದು ಚೆನ್ನಾಗುತ್ತೆ. ಕಾನ್ಸ್ಟಿಪೇಷನ್ ಇರುವಂತವ್ರು ಕೂಡ ಅದನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು. ಮತ್ತೆ ನಮ್ಗೆ ಹಸಿವನ್ನ ನೀಗಿಸುತ್ತೆ ಅಂತ ಹೇಳ್ಬಹುದು. ಚೆನ್ನಾಗಿ ಜೀರ್ಣ ಆಗುವಂತದ್ದು ಇದು. ಬ್ಲಡ್ ಶುಗರ್ ಲೆವೆಲ್ ನ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಒಂದು ಬಾಡಿಯನ್ನ ಡಿಟಾಕ್ಸಿಫೈ ಮಾಡುತ್ತೆ ಅಂತ ಹೇಳ್ಬಹುದು. ಟಾಕ್ಸಿನ್ಸ್ ಏನಿರುತ್ತೆ ಆ ಟಾಕ್ಸಿನ್ಸ್ ಅನ್ನ ಫ್ಲಶ್ ಔಟ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾವಾಗ ಸೋಪ್ ಮಾಡಿರ್ಬೇಕು ಅಥವಾ ಇದನ್ನ ಮೊಳಕೆ ಕಟ್ಟಿರ್ಬೇಕು. ಮತ್ತೆ ನಮ್ಮ ಮಸಲ್ ಹೆಲ್ತ್ ಕೂಡ ಒಳ್ಳೇದು. ಲೈಟ್ ಆಗಿ ಇರುತ್ತೆ, ಈಸಿಯಾಗಿ ಜೀರ್ಣ ಆಗೋದ್ರಿಂದ ನಾವು ಬ್ರೇಕ್ಫಾಸ್ಟ್ ಅಲ್ಲಿ ಅಥವಾ ಡಿನ್ನರ್ ಅಲ್ಲಿ ನಾವು ಇದನ್ನ ತಗೊಳ್ಬಹುದು. ಯಾರಿಗೆಲ್ಲ ತುಂಬಾನೇ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರುತ್ತೆ ಅಲ್ವಾ, ಅವರು ಇದನ್ನ ಕಡಿಮೆ ಮಾಡ್ಬೇಕಾಗಿ ಇರುತ್ತೆ. ಬ್ಲೋಟಿಂಗ್ ಫೀಲ್ ಆಗ್ತಿರೋಂಥವ್ರು ಇವರೆಲ್ಲ ಇದನ್ನ ಕಡಿಮೆ ಮಾಡಿ ಆದಷ್ಟು ಕೂಡ. ಅಂದ್ರೆ ಮಾಡರೇಷನ್ ಇಸ್ ದ ಕೀ. ಯಾವುದೇ ಹೇಳಿದ್ರು ಕೂಡ ನಾವ್ ಎಷ್ಟು ತಿನ್ಬೇಕು ಅಷ್ಟು ತಿಂದ್ರೆ ಏನು ಕೂಡ ಆಗೋದಿಲ್ಲ. ಬಟ್ ಅತಿಯಾಗಿ ತಿಂದ್ರೆ ಎಲ್ಲವೂ ಕೂಡ ವಿಷಕಾರಿನೇ ಆಗುತ್ತೆ ನಮ್ಗೆ. ಮತ್ತೆ ಕಿಡ್ನಿ ಪೇಷಂಟ್ಸ್ ಯಾರು ಇರ್ತಾರೆ ಅದನ್ನ ಜಾಸ್ತಿ ತಗೊಳ್ಳೋದಿಕ್ಕೆ ಹೋಗ್ಬೇಡಿ. ಯಾರಿಗೆ ಜಾಸ್ತಿ ಹೈಪೋಥೈರಾಯ್ಡಿಸಮ್ ಇರುತ್ತೆ, ಸೊ ಇದನ್ನ ರಾವಾಗಿ ತಗೊಳ್ಳುವಂಥದ್ದು ಈ ರೀತಿ ಆಗ್ಬಿಟ್ರೆ ಅಯೋಡಿನ್ ಅಬ್ಸಾರ್ಪ್ಷನ್ ಅನ್ನುವಂಥದ್ರ ಜೊತೆಗೆ ಇದು ಇಂಟರ್ಫಿಯರ್ ಆಗ್ಬಿಡುತ್ತೆ. ಹಾಗಾಗಿ ತಗೊಳ್ತೀರಾ ಅಂತ ಅಂದ್ರೆ ಮಾಡರೇಷನ್ ಅಲ್ಲಿ ತಗೊಳ್ಳಿ ಈ ಒಂದು ಹೆಸರು ಕಾಳನ್ನ. ದೋಸೆ ಅಂತೂ ರೆಡಿ ಇದೆ ಅಂತ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಪಾಲಕ್ ಸೊಪ್ಪನ್ನ ಕೂಡ ಬಳಸಿದ್ದೀನಿ. ಯಾಕೆ ಅಂತ ಅಂದ್ರೆ ನನಗೆ ಇದು ತುಂಬಾನೇ ಒಳ್ಳೆಯದು. ಇದರ ಜೊತೆಗೆ ನಾನು ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಪುದೀನ ಚಟ್ನಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಮನೆ ಹತ್ರನೇ ಬೆಳೆದಿರುವಂತಹ ಪುದೀನ ಇದು, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಶುಂಠಿ, ಜೀರಿಗೆ, ಒಂದ್ ಸ್ವಲ್ಪ ಮೊಸರು, ಅದಕ್ಕೇನೆ ನಾನು ಉಪ್ಪು ಮತ್ತೆ ಖಾರದ ಪುಡಿಯನ್ನ ಹಾಕೊಂಡು ರುಬ್ಕೊಂಡ್ರೆ ಚಟ್ನಿ ಅಂತೂ ರೆಡಿ ಆಗೋಗ್ಬಿಡುತ್ತೆ. ನೀವು ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅಂದ್ರೆ ರಿಯಲಿಸ್ಟಿಕ್ ಗೋಲ್ಸ್ ಅನ್ನ ಇಟ್ಕೊಳ್ಳಿ. ಒಂದು ಮಂತ್ ಅಲ್ಲೇ, ಒಂದು ತಿಂಗಳಲ್ಲೇ ನಾನು 10 kg ಕಡಿಮೆ ಆಗ್ಬೇಕು, ಈ ರೀತಿ ದಯವಿಟ್ಟು ಅನ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಲ್ಲ ಅದು. ಮೊಟ್ಟೆಯನ್ನ ಬೇಯಿಸ್ತಾ ಇದ್ದೀನಿ ಪ್ರೋಟೀನ್ ಸೋರ್ಸ್ಗೋಸ್ಕರ. ನೀವು ಕೂಡ ಅಷ್ಟೇ ಆಹಾರದಲ್ಲಿ ಪ್ರೋಟೀನ್, ಫೈಬರ್ ಮತ್ತೆ ಕಾರ್ಬ್ಸ್ ಇರೋ ರೀತಿಯಾಗಿ ನೋಡ್ಕೊಳ್ಳಿ. ನನ್ನ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಗೋಯ್ತು. ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಹೆಸರು ಕಾಳಿನ ದೋಸೆ ಇದೆ, ಮತ್ತೆ ಪುದೀನ ಚಟ್ನಿ ಸ್ವಲ್ಪ ಇದೆ, ಮತ್ತೆ ಅದರ ಜೊತೆಗೆ ಒಂದು ಮೊಟ್ಟೆಯನ್ನು ನಾನು ತಗೊಂಡಿದ್ದೀನಿ, ಹೋಲ್ ಎಗ್ಗನ್ನು ತಗೊಂಡಿದ್ದೀನಿ. ಯಾಕೆ ಅಂತಂದರೆ ವಿಟಮಿನ್ B12 ಕೂಡ ಅದರಲ್ಲಿ ಇರುತ್ತೆ. ಮಧ್ಯಾಹ್ನದ ಊಟಕ್ಕೆ ನವಣೆಯಿಂದ ಒಂದು ರೆಸಿಪಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೇನೆ ನೈಟ್ ಏನೇ ನಾನು ಏನ್ ಮಾಡಿದೆ ಅಂತಂದ್ರೆ ನವಣೆಯನ್ನ ನೆನೆಸಿ ಇಡ್ತಿದ್ದೀನಿ. ಯಾಕೆ ಈ ನವಣೆ ಆಗಿರಬಹುದು, ಬೇರೆ ಬೇರೆ ಮಿಲೆಟ್ಸ್ ಅನ್ನ ನೆನೆಸಿ ಇಡಬೇಕು ಅಂತ ಅಂದ್ರೆ ಅದರಲ್ಲಿ ಒಂದು ಗುಣ ಇರುತ್ತೆ, ಫೈಟೇಟ್ಸ್ ಅಂತ ಇರುತ್ತೆ. ಅದೇನ್ ಮಾಡುತ್ತೆ, ಈ ಒಂದು ಮಿನರಲ್ಸ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಅಂದ್ರೆ ಕಬ್ಬಿಣಾಂಶ ಆಗಿರ್ಬೋದು, ಕ್ಯಾಲ್ಸಿಯಂ, ಜಿಂಕ್, ಮೆಗ್ನೀಷಿಯಂ, ಈ ತರದ ಮಿನರಲ್ಸ್ ಅನ್ನ ಅದ್ರ ಅಬ್ಸಾರ್ಬ್ ಆಗೋದಿಕ್ಕೆ, ಅಂದ್ರೆ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳೋದನ್ನ ಬ್ಲಾಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನೆನೆಸಿ ಇಟ್ಟ ಏನಾಗುತ್ತೆ, ಆ ಫೈಟೇಟ್ಸ್ ಅನ್ನುವಂತಹ ಅಂಶ ಅನ್ನುವಂಥದ್ದು ಬ್ರೇಕ್ ಡೌನ್ ಆಗ್ಬಿಟ್ಟು ನಮ್ಮ ದೇಹಕ್ಕೆ ಆ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ರೀತಿಯಾಗಿ ಮಾಡುತ್ತೆ. ಜೀರ್ಣಕ್ರಿಯೆಗೂ ಕೂಡ ಒಳ್ಳೇದು ಅಂತ ಹೇಳ್ಬೋದು, ವೆಯ್ಟ್ ಲಾಸ್ಗೂ ಕೂಡ ಒಳ್ಳೇದು. ಅದಕ್ಕೋಸ್ಕರ ಇದನ್ನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಹೇಗಿದ್ರು ಪ್ರತಿದಿನ ನೀವು ಅಡುಗೆ ಮಾಡ್ತಾ ಇರ್ತೀರಾ ಅಂತ ಅಂದರೆ ಇದು ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋವಂಥದ್ದು ಕೂಡ ಒಂದಷ್ಟು ತಿಳ್ಕೊಳ್ಳಿ. ನಿಮಗೂ ಕೂಡ ಯೂಸ್ ಆಗುತ್ತೆ ಇದರಿಂದ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನವಣೆ ರೈಸನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ರಾತ್ರಿನೇ ನೆನೆಸಿ ಇಟ್ಟಿರುವಂತಹ ನವಣೆಯನ್ನು ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಮತ್ತು ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 2 ಮೆಣಸಿನ್ಕಾಯಿ, ಅದು ಕೂಡ ಒಣ ಮೆಣಸಿನ್ಕಾಯಿನ ತೊಗೊಂಡಿರೋ ಅಂಥದ್ದು. ಸೊ ಮೊದಲಿಗೆ ನಾನು ಎಣ್ಣೆಯನ್ನು ಹಾಕಿದ್ದೀನಿ, ಗಾಣದಲ್ಲಿ ತೆಗೆದಿರುವಂತಹ ಕಡಲೆ ಬೀಜದ ಎಣ್ಣೆ ಸ್ವಲ್ಪನೇ ಹಾಕುವಂಥದ್ದು. ಅದಾದಮೇಲೆ ಈರುಳ್ಳಿ ಹಾಕಿದ್ದೀನಿ, ನೋಡ್ಬೋದು, ಕರಿಬೇವು ಹಾಕಿದ್ದೀನಿ, ಅದಾದಮೇಲೆ ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಅದಾದಮೇಲೆ ಈ ನವಣೆಯನ್ನು ಕೂಡ ಹಾಕಿರೋ ಅಂಥದ್ದು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು. ಅದಾದ ನಂತರ ಈ ನವಣೆ ಏನಿದೆ ಅಲ್ವಾ, ಅದು ವೆಯ್ಟ್ ಲಾಸ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನಮ್ಮ ಬ್ಲಡ್ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡುತ್ತೆ, ಫೈಬರ್ ಕೂಡ ಚೆನ್ನಾಗಿ ಇರುತ್ತೆ, ಹಾಗಾಗಿ ಒಳ್ಳೆಯದು ಅಂತ ಹೇಳ್ಬೋದು. ಸೊ PCOD PCOS ಯಾರಿಗೆ ಇದೆ ಅಲ್ವಾ ಅವ್ರಿಗೂ ಕೂಡ ಇದು ಒಳ್ಳೆಯದು. ಯಾರಿಗೆ ಹೈಪೋಥೈರಾಯ್ಡಿಸಮ್ ಜಾಸ್ತಿ ಇದೆ ಅಂಥವರು ಇದನ್ನು ಕರೆಕ್ಟಾಗಿ ಕುಕ್ ಮಾಡಿಬಿಟ್ಟು ತಗೊಳ್ಳೋದು ಒಳ್ಳೆಯದು. ಸೋಕ್ ಮಾಡಿ ನೆನೆಸಿ ಇಟ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಮಿತಿ ಇರಲಿ, ಮಿತಿಯಲ್ಲಿ ನೀವು ತಿನ್ನಬೇಕು. ಅದನ್ನು ಬಿಟ್ಬಿಟ್ಟು ತೀರಾ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ.
ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ತದನಂತರ ಅರಿಶಿಣವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆದ ನಂತರ ಏನಿದು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕಿದ್ದೀನಿ. ಸೊ ಇಷ್ಟೇ, ಇದು ಬೇಯುತ್ತೆ. ಇದು ಬೇಯಿದ್ರೆ ನಮಗೆ ನವಣೆ ಅನ್ನ ಅನ್ನುವಂಥದ್ದು ರೆಡಿ ಆಗುತ್ತೆ. ಇದಕ್ಕೆ ತರಕಾರಿ ಸಾಂಬಾರ್ ಜೊತೆಗೇನೆ ಇದನ್ನು ನಾನು ತಿನ್ನೋ ಅಂಥದ್ದು ಇವತ್ತು ಪ್ಲಾನ್ ಇರೋವಂಥದ್ದು. ತರಕಾರಿಗಳನ್ನ ಇದೇನೇ ಒಂದು ಇಟ್ಕೊಂಡ್ರೂ ಕೂಡ ನಿಮ್ಮ ಒಂದು ಮಧ್ಯಾಹ್ನದ ಊಟದಲ್ಲಿ ಕರೆಕ್ಟಾಗಿ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಳಿ, ಸಲಾಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ, ಫೈಬರ್ ಕಂಟೆಂಟ್ ಇರೋವಂಥದ್ದನ್ನು ತಗೊಳ್ಳಿ, ಎಲ್ಲ ಕೂಡ ತಗೊಳ್ಳಿ. ನೋಡಿ ನನ್ನ ಪ್ಲೇಟ್ ಯಾವ ರೀತಿ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಸೌತೆಕಾಯಿ ತೊಗೊಂಡಿದ್ದೀನಿ ಒಂದಷ್ಟು ಪೀಸಸ್, ಮತ್ತು ಟೊಮ್ಯಾಟೊ ಕೂಡ ನನಗೆ ತಿನ್ನಬೇಕು ಅನ್ನಿಸ್ತು. ಸೊ ಟೊಮ್ಯಾಟೊ ಕೂಡ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿಯನ್ನು ಕೂಡ ನಾನಿಲ್ಲಿ ಬಳಸ್ಕೊಳ್ತೀನಿ. ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಇರುತ್ತೆ. ಅದೇ ರೀತಿಯಾಗಿ ಇಷ್ಟಪಟ್ಟು ತಿನ್ನಿ. ಕೇವಲ ಅನ್ನ ತಿಂದ್ಬಿಡೋ ಅಂಥದ್ದು, ಯಾವುದೋ ಒಂದು ಸಾಂಬಾರು ಇರುತ್ತೆ ತಿನ್ನುವಂಥದ್ದು, ಈ ರೀತಿ ಮಾಡಿಕೊಂಡು ವಿಟಮಿನ್ಸ್ ಡಿಫಿಷಿಯನ್ಸಿ ಕೊರತೆ ಆಗೋ ರೀತಿಯಾಗಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆಹಾರ ಅಂತ ತಿಂತಿದ್ದೀರಾ ಅಂತ ಅಂದರೆ ನೀವು ಕಡಿಮೆ ತಿಂದರೂ ಕೂಡ ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು, ಆ ರೀತಿಯಾಗಿ ತಗೊಳ್ಳಿ. ನೋಡಿ ನಾನು ಇಲ್ಲಿ ತರಕಾರಿ ಸಾಂಬಾರು ತಗೊಂಡಿದ್ದೀನಿ. ನೌಕೋಲು, ಹುರುಳಿಕಾಯಿ ಮತ್ತು ಕ್ಯಾರೆಟ್ ಇರುವಂಥದ್ದು, ಮತ್ತು 1 ಕಪ್ ನಾನೇನು ತಗೊಂಡಿದ್ದೀನಿ ನವಣೆಯ ರೈಸ್ ನಾನೇನು ಮಾಡಿದೆ ಅದನ್ನು ತಗೊಂಡಿರೋವಂಥದ್ದು. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು.